ನನ್ನ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ನಾಗದೇವನಹಳ್ಳಿ ಅಥವಾ ಕೆಂಚನಪುರ ಕ್ರಾಸಿಂದ ಉಳ್ಳಾಳ್ ಸರ್ಕಲ್ಗೆ ಹೋಗಬೇಕಾದ್ರೆ ಅಥವಾ ಉಳ್ಳಾಳ್ ಸರ್ಕಲಿಂದ ಕೆಂಚನಪುರ ಕ್ರಾಸ್ ಅಥವಾ ಮೈಸೂರು ರೋಡ್ಗೆ ಹೋಗಬೇಕಾದ್ರೆ ನಿಮಗೆ ರೈಟ್ ಸೈಡಲ್ಲಿ ಅಮ್ಮ ಸ್ಕೂಲ್ ಆಶ್ರಮದ ಒಂದು ಆರ್ಚ್ ಬರುತ್ತೆ. ಆರ್ಚ್ ಒಳಗಡೆ ಬಂದರೆ ಶನಿಮಾತನ ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದಿಂದ ಒಂದು 20 ಹೆಜ್ಜೆ ಮುಂದೆ ಬಂದರೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಶ್ರೀ ಸಾಯಿ ಟಿಫನ್ ಸೆಂಟರ್ ಅಂತ ಇದೆ. ಇದು ಯಾವಾಗಲೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಶನಿವಾರ ಭಾನುವಾರ ಬಂದ್ರಂತೂ ನಿಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಬನ್ನಿ ಅಂತ ವಿಶೇಷ ಈ ಸಾಯಿ ಟಿಫನ್ ಸೆಂಟ್ರಲ್ಲಿ ಏನಂತ ವಿಶೇಷ ಅಂತ ತಿಳ್ಕೊಂಬರೋಣ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಆ ಹೋಟೆಲ್ ಟೇಸ್ಟ್ ಏನೋ, ಹೇಗಿದೆ, ಅಲ್ಲಿ ಏನು ವಿಶೇಷ ಅಂತ ತಿಳ್ಕೊಂಬರೋಣ. ಏನು ನಿಮ್ಮ ಹೆಸರು ಇವರೇ? ಕಿರಣ್. ನೀವು ರೆಗ್ಯುಲರಾಗಿ ಇಲ್ಲೇ ಟಿಫನ್ ಮಾಡೋದಾ? ಓಕೆ. ಹೇಗಿದೆ ಟೇಸ್ಟ್ ಎಲ್ಲ? ಓಕೆ. ಏನು ಇಷ್ಟ ನಿಮಗೆ ಇಲ್ಲಿ? ಓಕೆ. ಓ, ಬಿಸಿಬೇಳೆ ಭಾತ್ ಮಾಡ್ತಾರಾ ಇಲ್ಲಿ? ಓ, ಪರವಾಗಿಲ್ಲ. ರೈಸ್ ಭಾತು ಚೆನ್ನಾಗಿರುತ್ತೆ. ಓಕೆ. ಉದ್ದಿನ ವಡೆ. ಓಕೆ ಓಕೆ. ಪ್ರೈಸ್ ಎಲ್ಲ ಹೇಗಿದೆ ಬಸ್? ನಾರ್ಮಲ್ ಪ್ರೈಸು. ಸೊ ದೊಡ್ಡ ಹೋಟ್ಲ್ ಕಂಪೇರ್ ಮಾಡಿದ್ರೆ ಚೀಪ್ ಆ್ಯಂಡ್ ಬೆಸ್ಟು ಮತ್ತು ಟೇಸ್ಟು ಆಗಿ ಚೆನ್ನಾಗಿದೆ. ಓಕೆ ಓಕೆ, ರೈಟ್. ಸೊ ನಿಮ್ಮ ಸ್ನೇಹಿತರು ಯಾರು ಕೇಳಿದ್ರೆ ಈ ಹೋಟೆಲ್ ಸಜೆಸ್ಟ್ ಮಾಡ್ತೀರಾ ನೀವು? ಶೋರ್ ಶೋರ್. ಥ್ಯಾಂಕ್ ಯು. ಬೇರೆ ನೆಕ್ಸ್ಟ್ ಎರಡು ಪಾರ್ಸಲ್ ಒಂದು ಚಟ್ನಿಗೆ ಅವ್ರು ಕೊಡಪ್ಪ ಯಾವ
ಮಾಡಿ ಏನು ಸರ್ ತಮ್ಮ ಹೆಸರು? ಉಮೇಶ್ ಅಂತ ಸರ್. ಉಮೇಶ್. ಹಾಂ, ಓಕೆ, ಯಾವ ಸರ್ ತಮ್ಮದು? ನಮ್ದು ಹಾಸನ ಅಂತ. ಹಾಸನ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಮಾಡಿ? ಆಯ್ತು, 5 ವರ್ಷ. 5 ವರ್ಷ. ಇದೇ ಜಾಗ? ಇದೇ ಜಾಗ. ಓಕೆ ಓಕೆ. ಸೊ ಇದಕ್ಕೂ ಮುಂಚೆ ಏನು ಮಾಡ್ತಿದ್ರಿ ಸರ್ ತಾವು? ಹೋಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಹೋಟ್ಲಲ್ಲೇ? ಇಲ್ಲೇ ಬೆಂಗಳೂರಲ್ಲ ಅಥವಾ ಬಸವನಗುಡಿಲಿ? ಬಸವನಗುಡಿಲಿ. ಓಕೆ. ಸೊ ಆ ಎಕ್ಸ್ಪೀರಿಯನ್ಸಿಂದ ಈಗ ಇದು ಮಾಡಿದ್ದೀರಾ? ಒಂದು ಟೀಮ್ ಇಟ್ಕೊಂಡು ಓಕೆ 5 ವರ್ಷ ಅಷ್ಟೇ. ಓಕೆ ಓಕೆ. ಏನು ಸರ್ ನಿಮ್ಮ ಹೋಟೆಲ್ ಸ್ಪೆಷಲ್ ಆ್ಯಕ್ಚುಲಿ? ಹೋಟೆಲಿ ತಟ್ಟೆ ಇಡ್ಲಿ, ಹಾಂ, ಹಾಂ. ಶಾವಿಗೆ ಬಾತು, ರೈಸ್ ಹಾಂ, ಬಾತು, ಹಾಂ. ಸಂಡೇ ಸ್ಯಾಟರ್ಡೆ ಬಿಸಿಬೇಳೆ ಬಾತು. ಹಾಂ. ಸೊ ಡೈಲಿ ಏನು ಸಿಗುತ್ತೆ? ಡೈಲಿ ರೈಸ್ ಬಾತು, ಇಡ್ಲಿ. ಹಾಂ ಹಾಂ. ದಿನಕ್ಕೊಂದೊಂದು ಥರ ರೈಸ್ ಬಾತ್ ಇರುತ್ತೆ. ಓಕೆ. ಆಮೇಲೆ ಶಾವಿಗೆ ಬಾತು ಇರುತ್ತೆ. ಹಾಂ ಹಾಂ. ಇದು ಮೊಸರು ಬಜ್ಜಿನೇ ಇದು? ಪಲಾವ್ ಐಟಮ್ಗಳಿಗೆ ರೆಗ್ಯುಲರ್ ಕೊಡ್ತೀವಿ. ಓಕೆ ಓಕೆ. ಪಲಾವ್ ಐಟಮ್ಗಳಿಗೆ. ಓಕೆ. ನಾಳೆ ಗೀ ರೈಸ್ ಮಂಡ್ಯ. ಓಕೆ. ಮಂಗಳವಾರ ಅವತ್ತು ಇದು ಮಾಡೋದು. ಇದು ರೈಸ್ ಐಟಮ್ ಎಲ್ಲ ಮನೇಲಿ ಮಾಡ್ಕೊಂಬಂದು ಮನೇಲಿ ಇಲ್ಲಿ prepare ಮಾಡ್ತೀರಾ? ಓಕೆ ಓಕೆ. ಪೂರಿ ಇದೆಲ್ಲ ಇದು ಬಿಡೋದು. ಓಕೆ. ಜಗ ನೀರು ಕೊಡಿ. ನಿಮಿಷ ನೀರು ಹಾಕ್ತೀನಿ ಸ್ವಲ್ಪ. ಭಾನುವಾರ ಹೆವಿ ರಶ್? ಶನಿವಾರ ಬಂದಾಗ ಸಾಕಾಗಿರುತ್ತೆ. ಓಕೆ. ಹಾಂ, ನಿಮ್ಮ ಬೆಳಗ್ಗೆ ಮಾತ್ರ ಇರುತ್ತೆ ಹೇಗೆ ಸರ್ ನಿಮ್ಗೆ? ಬೆಳಗ್ಗೆ ಮಾತ್ರ, ಸಂಜೆ ಬೇರೆ ಇನ್ನೊಂದು ಕಡೆ ಮಾಡ್ತೀವಿ. ಸೊನ್ನೆನಹಳ್ಳಿ ಬಸ್ ಸ್ಟಾಪ್ ಹತ್ರ ಇರ್ತೀವಿ. ಓಕೆ. ಅಲ್ಲೂ ಇದೆ ಸೇಫ್ ಫುಡ್ ಇದೆ. ಹಾಂ ಹಾಂ. ಹಾಂ, ಸೊನ್ನಳ್ಳಿ ಬಸ್ ಸ್ಟಾಪ್ ಎಲ್ಲಿ ಬರ್ತಿಲ್ಲ? ದೊಡ್ಡ ಬಸ್ ಮೇನ್ ರೋಡ್ ಡೆಡ್ ಎಂಡ್. ಹಾಂ ಹಾಂ. ಬಸ್ ರೂಟೆಯಾ? ಹೌದು. ಹಾಂ. ಓಕೆ ಓಕೆ. ಓ ರಾತ್ರಿ ಅಲ್ಲಿರ್ತೀರಾ? ರಾತ್ರಿ ಅಲ್ಲಿ 6 ಗಂಟೆ ಮೇಲೆ ಸರಿ ಸರ್. ಗೊತ್ತಿಲ್ಲ. ಎಲ್ಲ ಬಸ್ ಹೊಡೆದಾಗ್ತೀವಿ. ಎಷ್ಟು ಜನ ಇದ್ದೀರಾ ಸರ್ ತಾವು ಎಂಪ್ಲಾಯ್ಸ್? ನಾವೆಲ್ಲ ಸೇರಿ ಒಂದು 6 ಮೆಂಬರ್ಸ್ ಇದ್ದೀವಿ. 6 ಜನ ಇದ್ದಾರೆ. 6 ಎಲ್ಲ ಜನ. ಒಂದೇ ಊರಿನವರ? ಎಲ್ಲ ನಮ್ಮ ಹಾಸನ ಕಡೆ ಹಾಸನಂಗಲ. ಹಾಂ ಹಾಂ. ಎಲ್ಲ ಮಂಡ್ಯ. ಓಕೆ. ಸೊ ಹೇಗೆ ಸರ್ ನೀವು ಬೇರೆ ಕಡೆ ಮಾಡ್ತಾ ಇದ್ದವ್ರು ಇಲ್ಲಿ ಬಂದು ಮಾಡಿದ್ದಕ್ಕೆ ನಿಮ್ಗೆ ಏನು ಅನ್ಸುತ್ತೆ ಆ್ಯಕ್ಚುಲಿ? Happy, ಖುಷಿ. ನಾನು ವರ್ಕ್ ಮಾಡ್ಕೊಂಡಿದ್ದು ಇಲ್ಲಿ ನಮ್ಮ ರಿಲೇಷನ್ಗಳೆಲ್ಲ ಇದ್ರಲ್ಲ, ಹಾಂ ಹಾಂ. ಹಂಗಾಗಿ ಈ ಕಡೆ ಚೆನ್ನಾಗಿರೋ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಓಕೆ. ಹಂಗಾಗಿ ಈ ಕಡೆ ಬಂದು ಮಾಡೋಣ ಅಂದ್ಕೊಂಡು. ಸಿಟಿಗಳಲ್ಲೆಲ್ಲ ತುಂಬ ತೊಂದರೆ, ಟ್ರಾಫಿಕ್ಕು ಹಾಂ ಹಾಂ. ಇದೆಲ್ಲ ಸ್ವಲ್ಪ ಇವಾಗ ಶುರುವಾಗ್ತಿದೆ ಟ್ರಾಫಿಕ್ ಇಲ್ಲಿ? ಹಾಂ. ಹಾಂ ಹಾಂ. ಇದು ಮಸಾಲ ಐಟಮ್ಸ್ ಎಲ್ಲ ನೀವೇ ರೆಡಿಮೇಡ್ ಮಾಡೋದಾ ಅಥವಾ ಹೇಗೆ ಸರ್? ಬಟ್ಟೆ ಹೋದಾಗೆಲ್ಲ ಹುರಿದು ಮಾಡ್ಕೊತಾರೆ ಎಲ್ಲ ನೀವೇ ಮನೆ? ಒಂದೊಂದಕ್ಕೆ ರೆಡಿಮೇಡ್ ಕೊಡ್ಕೊತಾರೆ, ಒಂದೊಂದಕ್ಕೆಲ್ಲ ಟೊಮೆಟೊ ಬತ್ತು ಇವಕ್ಕೆಲ್ಲ ಹಾಂ ವಾಂಗಿ ಬತ್ತು ಎಲ್ಲ ಮಾಡೋದು ಹುರಿದು ಮಾಡ್ಕೊತಾರೆ. ಹಾಂ ಹಾಂ. ಹಾಂ, ಓಕೆ. ಅವೆಲ್ಲ ಪ್ರಿಪೇರ್ ಮಾಡ್ಕೊತಾರೆ. ಹಾಂ ಹಾಂ. ನೀವು ಕಸ್ಟಮರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ಹೋಗ್ರೆ ನಮ್ಮ ದೇವ್ರಲ್ವಾ ಸರ್. ಈ ಪ್ರೈಸ್ ಹೇಗಿದೆ? ಫುಲ್ ರೈಸ್ ಎಲ್ಲ 40 ಇದೆ, ತಟ್ಟೆ ಇಡ್ಲಿ 20, ಆಪ್ರೆಸ್ 25, ಮಸಾಲೆ ವಡೆ ಉದ್ದೋಡೆ ಎಲ್ಲ 5 ರೂಪಾಯಿ. ಎಲ್ಲ ರೀಸನಬಲ್ ರೇಟ್ ಸರ್. ಓಕೆ. ಪಾರ್ಸಲ್ ಚಾರ್ಜ್ ಇಲ್ಲ. ಓಕೆ. ಹಾಂ. ಓ ಕರೆಕ್ಟ್. ಬೇರೆ ಕಡೆ ಹೋದರೆ ಪಾರ್ಸಲ್ ಚಾರ್ಜ್ ಇರುತ್ತೆ, ನಿಮ್ಮಲ್ಲಿ ಅದು ಮಾಡಲ್ಲ. ಹಾಂ ಹಾಂ. ನಾವೆಲ್ಲ ಕವರ್ಗಳಿಗೆ ರೇಟಾಗಿ ಎಲ್ಲ ಮಾಡಿ ಕೊಟ್ಬಿಡ್ತೀವಿ. ಓಕೆ. ಒಂದೊಂದು ಕಡೆ ಕವರ್ಗಳೇ ಕೊಡಲ್ಲ. ಹಾಂ ಹಾಂ ಹಾಂ. ಹಾಂ. ಓಕೆ.
ಏನು ಸರ್ ಟೈಮಿಂಗ್ಸು ನಿಮ್ಮ ಹೋಟೆಲ್? ಬೆಳಗ್ಗೆ 6:30. ಓಕೆ. ಮತ್ತು 6:30 ಎಷ್ಟು ಗಂಟೆ ತನಕ ಇರುತ್ತೆ? 12 ಓಕೆ. ಅಲ್ಲಿ 0 ಹೇಳಿದ್ವಿ ಸರ್, ಅಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಅಲ್ಲಿ ಗಂಟೆ? 6:30, ಸಂಜೆ 6 ಗಂಟೆ 6:30, Okay. ರಾತ್ರಿ 10:30. ಅಲ್ಲಿ ಏನೇನು ಮಾಡ್ತೀರಾ? ಅದು ಸೇಮ್ ಇಡ್ಲಿ ರೈಸ್ Same ಇದೆ ಬಾತು item. ಇದೆ ಸೇಮ್. ಓಕೆ. ನೀವು ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಹೋಟೆಲ್? ನಾವು ಇಲ್ಲಿಗೆ ಬಂದಾಗ 2018 ಬಂದಿದ್ದು. ಹಾಂ ಹಾಂ ಅವಾಗ ಬಂದಾಗ ನಾವು ಇಬ್ಬರೇ ಬಂದು ಶುರು ಮಾಡಿದ್ದು. ಹಾಂ 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 ಒಂದು 6-7 ಜನ ಆಗಿತ್ತು. ಓಕೆ ಹಾಂ ಸರ್. ಓಕೆ ನಾವು ಮಾಡಿದಾಗ 2,000, 1,000, 1,500 ವ್ಯಾಪಾರ ಆಗಿತ್ತು. ಓಕೆ. ಒಂದು 10-12 15 ವ್ಯಾಪಾರ ಮಾಡ್ತಾ ಇದ್ದೀವಿ. ಸೊ ಕಸ್ಟಮರ್ ಖುಷಿಯಾಗಿದ್ದಾರೆ, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ನಿಮ್ಮ ಫುಡ್ ಬಗ್ಗೆ? ಓಕೆ ಕಸ್ಟಮರ್ಗಳು ಮತ್ತೆ ನಮ್ಮ ರಿಪೀಟ್ ಆಗ್ತಾ ಇರ್ತಾರೆ ಅವ್ರೆ. ಓಕೆ. ಹಾಂ, ಸಂಡೇ ಸಾಟರ್ಡೆ ಹಾಂ ಹಾಂ ತುಂಬ ಚೆನ್ನಾಗಿರುತ್ತೆ ರೆಸ್ಪಾನ್ಸ್. ರೈಟ್. ಥ್ಯಾಂಕ್ ಯು ಸರ್. ಹಂಗೆ ಏನು ಓದಿರೋ ಸರ್ ಆ್ಯಕ್ಚುಲಿ? ನಮ್ದು 8ನೇ ಕ್ಲಾಸ್. ಓಕೆ 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 ನಾವು ಆವಾಗಲೇ ಬಂದಿಲ್ಲ, 99ಗೆ ಬಂದಿತ್ತು. ಓಕೆ ಬೆಂಗಳೂರಿಗೆ. ಬೆಂಗಳೂರು. ಹಾಂ 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 ಬಂದಿದೆ ಹೋಟೆಲ್? ಹೋಟೆಲ್ ಓಕೆ ಇದಿದೆ ಬಸವನಗುಡಿಗೆನೆ. ಹಾಂ ಹಾಂ ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್. ಏನು ಸರ್ ತಮ್ಮ ಹೆಸರು? ದೀಪಕ್. ಓಕೆ, ಹೇಗಿದೆ ಸರ್ ಟಿಫನ್ ಎಲ್ಲ? ಓಕೆ, ಸೊ ತಾವು ರೆಗ್ಯುಲರಾಗಿ ಬರ್ತೀರಾ ಇಲ್ಲಿ? ರೈಟ್. ಓಕೆ ಓಕೆ. ಸೊ ಏನು ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ಎಲ್ಲ? ಓಕೆ ಓಕೆ. ಸೊ ಪ್ರೈಸ್ ಕೂಡ ರೀಸನಬಲ್ಲ ಹೇಗೆ? ಓಕೆ ಓಕೆ ಥ್ಯಾಂಕ್ ಯು. ಅಣ್ಣ ರೀ, ನಿಮ್ಮ ಹೆಸರು? ಹೇಮಂತ್. ನೀವು ರೆಗ್ಯುಲರ್ ಟಿಫನ್ ಮಾಡ್ತೀರಾ ಇಲ್ಲಿ? ಓಕೆ. ಹೇಗಿದೆ ಸರ್ ಟಿಫನ್ ಎಲ್ಲ? ಓಕೆ. ಏನು ಸರ್ ಇಷ್ಟ ನಿಮ್ಗೆ ಇಲ್ಲಿ? ಬಿಸಿ ಪುರಿ ಮಾಡ್ತಾರೆ ಕಣ್ಣು ಮುಂದೆ. ಹಾಂ ಹಾಂ ಪುರಿ ತಿಂತೀವಿ. ಹಾಂ ಪುಳಿಯೋಗರೆ, ಪಲಾವು. ಓಕೆ ಎಲ್ಲ ಓಕೆ. ಒಂದೊಂದು ಒಂದೊಂದು. ಓ, ಡೈಲಿ ಒಂದೊಂದೇ ಟ್ರೈ ಮಾಡ್ತೀರಾ ನೀವು? ಓಕೆ ಓಕೆ. ಎಲ್ಲಿಂದ ಬರುತ್ತವು? ನಾವಿದೆ ನಾಗದೇವನಹಳ್ಳಿ. ನಾಗದೇವನಹಳ್ಳಿಯಿಂದ. ಓಕೆ. ಸೊ ಈ ಭಾಗಕ್ಕೆ ಬಂದರೆ ಟಿಫನ್ ಇಲ್ಲೇ ಮಾಡೋದು? ಇಲ್ಲೇ ಬರ್ತೀವಿ. ಟಿಫನ್ ಇಲ್ಲೇ ಬರೋದು? ಟಿಫನ್ಗೆ ಅಂತಾನೆ ಇಲ್ಲಿ ಬರೋದು. ಓಕೆ ಓಕೆ. ಹಾಂ 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 ಓಕೆ. ಪ್ರೈಸ್ ಎಲ್ಲ ಹೇಗಿದೆ ಸರ್? ಕೊಡ್ಬೋದು, ರೀಸನಬಲ್ ಆಗಿದೆ. ಓಕೆ ರೈಟ್ ಸರ್. ಚೆನ್ನಾಗಿರುತ್ತೆ, ಎಲ್ಲ ಬರ್ತಾರೆ, ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ ಜೊತೆಲಿ. ಓಕೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಜೊತೆ. ರೈಟ್ ಸರ್. ಓ, ನೀವು ಅಲ್ಲದೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಬರ್ತೀರಾ? ಜೊತೆ ಬರ್ತೀವಿ ನಾವು. ಓಕೆ ಓಕೆ. ಅಂದರೆ ಬೇಗ ಬಂದರೆ ಎಲ್ಲ ಇರ್ತಾರೆ. ಅಲ್ಲ ಇವತ್ತು ಸೋಮವಾರ ಅಲ್ಲ, ಹಾಂ ಹಾಂ ಎಲ್ಲ ಗಾಡಿಗೆ ಹೋಗ್ಬೇಕವ್ರೆ ಬೇಗ. ಓಕೆ ಓಕೆ. ಹಂಗಾಗಿ ನಾವು ಲೇಟ್ ಎಲ್ಲ ಒಂಚೂರು. ಓಕೆ ರೈಟ್ ಸರ್. ಈಗ ಒಬ್ರು ಹೋದ್ರು. ಹಾಂ ಹಾಂ ಓಕೆ ಥ್ಯಾಂಕ್ ಯು.
ಏನು ನಿಮ್ಮ ಹೆಸರು ಇವರೇ? ಕೆಂಪೇಗೌಡ. ಕೆಂಪೇಗೌಡ ಅವರು ಮಾಗಡಿ ಅವರಾ? ಇಲ್ಲ ಸರ್, ನಮ್ಮ ಮಾಳೂರು. ಓಕೆ, ಯಾಕೆಂದರೆ ಕೆಂಪೇಗೌಡ ಅಂದ ತಕ್ಷಣ ಮಾಗಡಿ ಅನ್ಸುತ್ತಲ್ಲ, ಅದಕ್ಕೆ ಕೇಳಿದೆ. ಮಾಗಡಿ. ಯಾವ ಸರ್ ತಮ್ಮದು? ಮಾಳೂರು ಅಂತ. ಮಾಳೂರು. ಎಲ್ಲಿ? ಕೇರ್ಪೇಟೆ. KR ಪೇಟೆ ಹತ್ರ. ಓಕೆ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತೇನೆ? ನಿಮ್ಮದೇನ ಹೋಟೆಲ್ಲು ಹೇಗಿದು? 5 ವರ್ಷ. 4-5 ವರ್ಷ. ಸೊ ನೀವು ನಿಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇದ್ದೀರಾ? ಓಕೆ. ಇದೊಂದೇ ಇದೇ ಫಸ್ಟ್ ಜಾಗನಾ? ಇಲ್ಲೇ ಇದೊಂದೇ. ಸಂಜೆ ಬೇರೆ ಸೊನ್ನೆನಳ್ಳಿ ಮಾಡ್ತೀವಿ ಸರ್. ಓಕೆ. ಸಂಜೆ ಬೇರೆ ಕಡೆ ಹಾಂ ಸೊನ್ನೆನಳ್ಳಿ ಮಾಡ್ತೀವಿ. ಓಕೆ. ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ? ಹಾಂ, ನಿಮ್ಮ ಹೋಟೆಲ್ ವಿಶೇಷ ಏನಂದ? ವಿಶೇಷ ಶಾವಿಗೆ ಬಾತು, ರೈಸ್ ಬಾತು, ಡೈಲಿ ಒಂದೊಂದು ಥರ ರೈಸ್ ಬಾತ್ ಇರುತ್ತೆ. ಹಾಂ, ಇಡ್ಲಿ, ಪೂರಿ. ಹಾಂ. ಇಡ್ಲಿ ಬಂದು ಮಲ್ಲಿಗೆ ಇಡ್ಲಿ. ಹಾಂ ಹಾಂ ನಮ್ಮದು ಸೋಡಾ ಗಿಡ ಏನು ಮಿಕ್ಸ್ ಮಾಡಲ್ಲ. ಹುಳಿ ಇಟ್ಟು ಒಂದಿನ ಮುಂಚೆನೇ ಇಡ್ಲಿ ಹಾಕಿ ರುಬ್ಬಿಟ್ಟು ಇರ್ತೀವಿ. ಹಾಂ ಆ ಹುಳಿ ಬಂದರೆ ನಾವು ಇಡ್ಲಿ ಬಿಡೋದು. ಓಕೆ. ಆ ಉಪ್ಪು ಒಂದೇ ಮಿಕ್ಸ್ ಮಾಡೋದು, ಬೇರೆ ಏನೋ ಅದಕ್ಕೆ ಇಡ್ಲಿಗೆ ಏನು ಬೇರೆ ಮಿಕ್ಸ್ ಮಾಡಲ್ಲ. ಹಾಂ ಹಾಂ ಹಾಂ. ಹುಳಿ ಬರಲಿ ಅಂತ ಒಂದಿನ ಮುಂಚೆನೇ ನಾವು ರುಬ್ಬಿಕ್ಕೆ ಓ, ಮನೆಗಳಲ್ಲಿ ಹೆಂಗೆ ಮಾಡ್ತೀವಿ ಆ ಸಿಸ್ಟಮ್? ಒಂದಿನ ಮುಂಚೆನೇ ರುಬ್ಬಿಕ್ಕೆ ಬಿಟ್ಟಿರ್ತೀವಿ ನಾವು. ಓಕೆ ಓಕೆ. ಹಾಂ. ಹಾಂ ಹಾಂ. ಆ ಹುಳಿ ಬರಲಿಲ್ಲ ಅಂದರೆ ಇಡ್ಲಿ ಸರಿಯಾಗಿ ಹುಳಿ ಬರಲ್ಲ ಬರ್ಲಿಲ್ಲ ಆ್ಯಕ್ಚುಲಿ. ಅಂದ್ರೆ ಇಡ್ಲಿ ಬರಲ್ಲ ಸರ್, ಅದು ಸೋಡಾ ಹಾಕ್ಲೇಬೇಕು. ಹಾಂ, ಅದನ್ನ ನಾವು ಸೋಡಾ ಹಾಕ್ಬೇಕಲ್ಲ, ಒಂದಿನ ಮುಂಚೆನೇ ಹಾಕ್ಬಿಡ್ತೀವಿ ಹುಳಿ ಬರೋಕ್ಕೆ. ಹಾಂ ಹಾಂ. ಒಂದಿನ ಮುಂಚೆನೇ ರುಬ್ಬಿಟ್ರೆ ಓಕೆ. ಅದು ನೀಟಾಗಿ ಹುಳಿ ಬಂದಿರ್ತದೆ ಬೆಳಿಗ್ಗೆ. ಓಕೆ ಓಕೆ. ಅವಾಗ ಏನಪ್ಪ ಉಪ್ಪು ಹಾಕಿ ನೀರು ಹಾಕೊಂಡು ಕಲ್ಸ್ಕೊಬಿಟ್ರೆ ಹಾಂ, ಹಾಂ. ಇಡ್ಲಿ ನೀಟಾಗಿ ಬರುತ್ತೆ. ಓಕೆ. ಇದು ರೈಸ್ ಐಟಮ್ಗೆಲ್ಲ ಮಸಾಲೆ ಐಟಮ್ಸ್ ನೀವೇ ರೆಡಿ ಮಾಡ್ಕೊಳ್ಳೋದಾ? ರೆಡಿ ಮಾಡ್ತಾ ಇರ್ತೀರಾ ಹೇಗೆ? ಭಟ್ರೊಬ್ರು ಇದ್ದಾರೆ ಸರ್. ಹಾಂ, ಭಟ್ರೊಬ್ರು ಭಟ್ರೊಬ್ರು ಇದ್ದಾರೆ. ಸೊ ಅವರೆಲ್ಲ ರೆಡಿ ಮಾಡ್ತಾರೆ. ಎಲ್ಲ ರೆಡಿ ಮಾಡ್ತೀವಿ. ಸೊ ಮನೇಲಿ ರೆಡಿ ಅಲ್ಲೇ ಮಾಡ್ಕೊಂಡು ಇಲ್ಲಿ 3 ಸೇಲ್ ಜನ ಮಾಡ್ತೀವಿ. ಬಿಟ್ಟಿರ್ತೀವಿ. ರೆಡಿ ಮಾಡೋಕ್ಕೆ 3 ಜನ ಬಿಟ್ಟಿರ್ತೀವಿ. ಓಕೆ. ಮುಂಚೆ ಏನು ಮಾಡ್ತಾ ಇದ್ದೆ ಸರ್ ಹೋಟೆಲ್ ಮಾಡೋದು? ಎಲ್ಲ ಮುಂಚೆ ಆಟೋ ಓಡಿಸ್ತಿದ್ದೆ ಸರ್. ಆಟೋ ಓಡಿಸ್ತಾ ಇದ್ದೀವಿ. ಆಟೋ, ಕಾರು, ಹಾಂ ಹಾಂ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಬಂದಿದ್ದಾರೆ ಈಗ. ಏನಕ್ಕೆ ಬಿಟ್ರಿ ಡ್ರೈವಿಂಗ್ ಡಿಪಾರ್ಟ್ಮೆಂಟು? ಏನಕ್ಕೆ ಒಂದೊಂದು ಚೇಂಜಸ್ ಮಾಡ್ತಾ ಇರ್ಬೇಕಲ್ಲ ಸರ್. ಓಕೆ. ಒಂದರಲ್ಲೇ ಸೊ ಇರೋದಾಗಲ್ಲ. ಅದು ಮಾಡಿ ಬೇಜಾರಾಯಿತು. ಬೇಜಾರಾಯಿತು. ಅದರಲ್ಲೂ 12 ವರ್ಷ ಇದು ಮಾಡೋದು ಸರ್. ಓಕೆ. 12 ವರ್ಷ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇದೆ ಸರ್. ಹಾಂ 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 2006 ಇಂದ ಇದ್ದು ಹಾಂ ಹಾಂ. 17ವರೆಗೂ ಒಂದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇದೆ. ಓಕೆ. ಹೆಂಗೆ ಅನ್ಸುತ್ತೆ? ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಸರಿ ಅನಿಸುತ್ತೋ ಹೋಟೆಲ್ ಡಿಪಾರ್ಟ್ಮೆಂಟ್ ಸರಿ ಇದೇ ಅನಿಸುತ್ತೆ? better. ಇದೇ ಬೆಟ್ರು. ಡ್ರೈವಿಂಗ್ ಡಿಪಾರ್ಟ್ಮೆಂಟು ಬೆಟ್ರ್ ಇದೆ. ಹಾಂ. ಆದರೆ ಸ್ವಲ್ಪ ರಿಸ್ಕ್. ಅದೊಂದು ಏನು ಗೊತ್ತಾ, 4 ಜನ ಬಂದರೆ ಹೋಗ್ಬೇಕಾಗಿದೆ. ಹಾಂ. ಇದಾದರೆ ಎಲ್ಲೂ ಹೋಗ್ತಾ ಹಾಂ ಹಾಂ ಹಾಂ. ಸೊ ನಿನ್ನ ಜಾಗದಲ್ಲಿ ವ್ಯವಹಾರ ವ್ಯವಹಾರ ಮಾಡ್ಬೋದು. ಮಾಡ್ಕೊಂಡು. ಓಕೆ. ರೈಟ್ ಸರ್. ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಸ್ಟಮರು ತಗೊಂಡೋದ್ರಲ್ಲ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಅಂತ ಸರ್. ಓಕೆ. ಯಾವತ್ತು ನಾವು ಬೇರೆ ಕಡೆ ಹೆಂಗೆ ಅದು ಮಿಕ್ಸ್ ಮಾಡೋದಿಲ್ಲ ಸರ್. ಓಕೆ. ಏನು ನಾಟಿ ಸ್ಟೈಲಲ್ಲಿ ಇದೆ ಅದೇ. ಹಾಂ ಹಾಂ. ಏನಿದೆ ಆರೆಂಜ್ ಐಟಮ್ ಒರಿಜಿನಲ್ ಐಟಮ್ ಬರ್ತಾರೆ. ಓಕೆ. ಒರಿಜಿನಲ್ ಐಟಮೇ ಹಾಕೋದು. ಮಸಾಲೆ ಅಲ್ಲಿ ಇದೆ ಅಲ್ಲಿ. ಓಕೆ. ಲೋಕಲ್ ಗೀಕಲ್ ತಗೊಂಡು ಹಾಕಲ್ಲ ಸರ್. ಓಕೆ. ಲೋಕಲ್ ಹಾಕಿದ್ರೆ ಟೇಸ್ಟ್ ಹೊಂಟೋಯ್ತು. ಹಾಂ ಹಾಂ ಖಾರ ಪುಡಿ ಗಿರ ಪುಡಿ ಎಲ್ಲ ಊರಿಂದ ಆಡ್ಸ್ಕೊಂತ ಇರೋದು. ಕಾಯಿ ಎಲ್ಲ ಊರಿದೆ. ಹಾಂ ಹಾಂ ಎಲ್ಲ ನಮ್ಮ ಓನರ್ ಅದಕ್ಕೆ ನಿಂತ್ಬಿಟ್ಟಿರ್ತಾರೆ. ಹಾಂ ಹಾಂ 15ಕ್ಕೆ 2 ಸರಿ ಹೋಯ್ತಾರೆ. ಹಾಂ ಹಾಂ 15 ಸರಿ ಹೋಯ್ತಾರೆ. ಹಾಂ. ಖಾರ ಪುಡಿ ಸಾಮಾನೆಲ್ಲ ಅಲ್ಲೇ ಮಾಡ್ಸ್ಕೊಂತ ಇರೋದು. ನಿಲ್ಸ್ಕೊಂಡ್ಬಿಡಿ. ಓಕೆ. ಮಸಾಲೆ ಐಟಮ್ ಎಲ್ಲ ಹೌದು. ಪ್ಯೂರ್ ಮಸಾಲೆ ಹಾಕೋದು. ರೈಟ್. ಹಂಗಾಗಿ ಟೇಸ್ಟ್ ಬರೋದು ಸರ್. ಓಕೆ. ಯಾರ್ಯಾರೋ ಹೇಳ್ತಾರೆ ಹಾಂ, ಹಾಂ. ಎಲ್ಲೆಲ್ಲೋ ಟೇಸ್ಟಿಂಗ್ ಪ್ರಾಡಕ್ಟ್ ಎಲ್ಲ ಹೋಟೆಲ್ ಹಾಂ, ಹಂಗೆ ಅಂತ. ಹಾಂ, ಹಾಂ. ನಮ್ಮ ಹೋಟೆಲ್ ಅದೆಲ್ಲ ಮಾಡಲ್ಲ ಸರ್. ಓಕೆ ಓಕೆ. ಅದೆಲ್ಲ ಬೇಕಾದ್ರೆ ನಿಂತ್ಕೊಳ್ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಎಷ್ಟೋ ಜನ ಕಸ್ಟಮರು ಬಂದಿದ್ದಾರೆ. ಓಕೆ. ಕಿಚನ್ ಅದರಲ್ಲಿ ಎಷ್ಟೋ ಜನ ಕಸ್ಟಮರ್ ಬಂದು ತಗೊಂಡೋಗ್ತಾರೆ. ಹಾಂ 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 ಹಾಂ. ಆರ್ಡರ್ಗಳ ಓಕೆ. ಅದು ಮುಂದೆಲೇ ಮಾಡ್ತೀವಿ. ಹಾಂ ಹಾಂ ಹಾಂ. ಓಕೆ. ಎಲ್ಲಿ ನಿಮ್ಮದು ಕಿಚನ್ ಇರೋದು? ಸರ್, ನಮ್ಮದು ವಿಜಯ ಹಾಸ್ಪಿಟ್ಲ್ ಆ ಬ್ಯಾಕ್ ಸೈಡ್ ಗೊರಟಿ ಮೋರಿ ಅಂತ ಸರ್. ಓಕೆ ಓಕೆ. ಸರಿ ಸರಿ ಸರಿ. ಓಕೆ. ಹಂಗಾಗಿ ಎಲ್ಲ ಇಷ್ಟಪಡೋದೆ. ಓಕೆ. ಶನಿವಾರ ಭಾನುವಾರ ಬಂದು ನಿಂತ್ಕೊಳ್ಳೋ ಜಾಗ ಇರೋದು ಸರ್. ಓಹೋ. ನಮಗೆ ಕೊಡೋಕ್ಕೆ ಆಗೋದಿಲ್ಲ. ಹಂಗೆ ಅಷ್ಟು 10 ರಶ್ ನಿಮಿಷ, 4 ಇರುತ್ತೆ. ಗಂಟೆ 20 ನಿಮಿಷ ನಿಲ್ಲಿಸ್ತೀವಿ ಸರ್ ಕಸ್ಟಮರ್. ಓಹೋ, ಅಷ್ಟು ರಶ್ ಇರುತ್ತೆ. ಹಾಂ ಹಾಂ. ಸರ್, ಒಂದು ಸರಿ ಒಬ್ಬ ಕಸ್ಟಮರು ತಿಂದರೆ ಒಂದು 2 ದಿನ ಅವ್ರಿಗೆ ಆಟೋಮೆಟಿಕಾಗಿ ಗೊತ್ತಾಗೋಗ್ಬಿಡ್ತದೆ. Correct. ಹೋಟ್ಲ್ ಹಿಂಗೆ ಏನು ಹಾಂ ಹಾಂ. ಟೇಸ್ಟಲ್ಲಿ ಮಾಡಿರೋ ಫುಡ್ಗೂ ಓಕೆ. ಒರಿಜಿನಲ್ ಫುಡ್ ಟೇಸ್ಟ್ಗೂ ಗೊತ್ತಾಗೋಗ್ಬಿಡ್ತದೆ. ಹಾಂ ಹಾಂ ಹಾಂ. ನಾವೇ ಅಲ್ಲಿ ನೀವೇ ಅಲ್ಲಿ ಒಂದು ಕಡೆ ಹೋಗಿ ತಿನ್ನಿ ಗೊತ್ತಾಗ್ಬಿಡುತ್ತೆ. Correct. ಬಾಯಿ ಟೇಸ್ಟಲ್ಲೇ ಗೊತ್ತಾಗ್ಬಿಡ್ತದೆ ಹೌದು. ಒರಿಜಿನಲ್ ಯಾವುದು. ಸೊ ನೀವೆಲ್ಲ ಇದೇ ಫುಡ್ಡೇ ತಿನ್ನೋದು ನೀವೆಲ್ಲ? ನಾವು ಇದೆ ಸರ್ ಇದು ತಿನ್ನೋದು. ನಾವೇನು ಬೇರೆ ಏನು ತಿನ್ನಲ್ಲ. ನಾವು Okay. ಇಲ್ಲಿದೆ ಫುಡ್ ಇಲ್ಲೇ ತಿಂಡಿ ತಿನ್ನೋದು. ಮಧ್ಯಾಹ್ನ ಊಟನೂ ಇಲ್ಲೇ, ಹಾಂ ಹಾಂ. ಸಂಜೆ ಊಟನೂ ಇಲ್ಲೇ. ಹಾಂ ಓಕೆ ಓಕೆ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಕೇಳಿದ್ರಲ್ಲ ಆತ್ಮೀಯರೇ, ಈ ಸಾಯಿ ಟಿಫನ್ ಸೆಂಟ್ರಲ್ಲಿ ಹೇಗಿರುತ್ತೆ ಟಿಫನ್ ಅಂತ ತಿಂದವರು ಕೂಡ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಸೊ ನೀವು ಕೂಡ ಈ ಅದ್ಭುತವಾದ ಹೋಟೆಲ್ನಲ್ಲಿ ಬಂದು ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಸೊ ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.